ನನ್ನ ಪುತ್ರನ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ಕಳಿಸ್ತೀನಿ. ಈಸ್ ಯುನೆಸ್ಕೋ ದಲ್ಲಿ ಹಿ ಟೀಚಸ್ ಇನ್ ಯುನೆಸ್ಕೋ ಅಬೌಟ್ ವೈಲ್ಡ್ ಲೈಫ್. ಅದಕ್ಕೆ ಈಸ್ ದ ಯಂಗೆಸ್ಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಆಮೇಲೆ ಅವ್ರದ್ದು SPPA ಫೌಂಡೇಶನ್ದು ಈಸ್ ನೀವು ಉಲ್ಟಾ ನೀವು ಈಗ ಹೇಳಬೇಕು, ಒಬ್ಬ ಯಂಗ್ಸ್ಟರ್ ಇವತ್ತು ದಿವಸ 21 ಇಯರ್ಸ್ ಒಬ್ಬನು ವೈಲ್ಡ್ ಲೈಫ್ ಇದಕ್ಕೆ ಇದು ಆಗಿದ್ದಾನೆ ಅಂಥೇಳಿ ಅವನಿಗೆ ಟೈಮ್ಸು ಆಮೇಲೆ 3-4 ಅವಾರ್ಡ್ಸ್ ಬಂದಿದ್ದಾವೆ ಅಟ್ ದಟ್ ಏಜ್, ಅಟ್ ದ ಏಜ್ ಆಫ್ 14. ಅಂದರೆ BJP ಆರೋಪ ಮಾಡ್ತಾರೆ. ಯಾಕೆ ಒಬ್ಬ ಯಂಗ್ಸ್ಟರ್ನ ಆಯ್ಕೆ ಮಾಡಿರೋ ಒಬ್ಬ ಯುವ ಪ್ರತಿನಿಧಿ ಆಗಿ ಇದು ಮಾಡುತ್ತಪ್ಪ. ಹಿ ಹ್ಯಾಸ್ ಮೆರಿಟ್ ಆನ್ ಹಿಸ್ ಸೈಡ್. ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತು ಇದು ಒಂದೇ ಸಲ ಈಗಲ್ಲ, ನೀವು ಎಷ್ಟೋ ಸಲ ಅವನ ಬಗ್ಗೆ ಆರ್ಟಿಕಲ್ ಹಾಕಿದ್ದೀರ, ನೀವೆಲ್ಲ ನಿಮ್ಮ ಇದರಲ್ಲಿ ಆರ್ಟಿಕಲ್ಸ್ ಹಾಕಿದ್ದೀರಿ, ಮಾಡಿದ್ದೀರಿ. ಸರ್ಕಾರ ಬಂದು 1.5 ವರ್ಷ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿವೆ ಅಂತ ಬಂದಿತ್ತು. 1.5 ವರ್ಷಕ್ಕೆ ಈ ರೀತಿ ನೋಡಿ, ಇದು ಆಗಿರೋದು ಒಂದೇ ಒಂದು ವಾಲ್ಮೀಕಿ ಹಗರಣ, ಬೇರೆ ಯಾವುದು ಹಗರಣ ನಮ್ಮ ಸರ್ಕಾರದಾಗ ಆಗಿಲ್ಲ. BJPಯಲ್ಲಿ 1000 ಹಗರಣಗಳಾಗಿದಾವೆ. ಕೊರೋನಾ ಹಿಡ್ಕೊಂಡು ಬೇಕಾದಷ್ಟು ಹಗರಣಗಳು. ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ಸು ವಿತೌಟ್ ಕ್ಯಾಬಿನೆಟ್ ಇವತ್ತು ದಿವಸ 100 ಕೋಟಿ ರೂಪಾಯಿ ಇವತ್ತು ದಿವಸ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅನೇಕ ಹಗರಣಗಳು BJPದಾಗ ಇದಾವೆ. ಒಂದಲ್ಲ ಎರಡಲ್ಲ, ಪ್ರತಿ ದಿವಸ BJP ಯಾವುದಿಲ್ಲ, ಪ್ರತಿ ದಿವಸ ಒಂದು ಹಗರಣ ಆಗ್ತಾ ಇತ್ತು. ಅದಕ್ಕೆ ಮನೆ ಜನರೇ ಮಾಡಿದಾರಲ್ಲ, ಪ್ರೂವ್ ಮಾಡಿ ಮನೆ ಕಳಿಸಿದಾರಲ್ಲ. ನಾನು ಇರಲಿಲ್ಲ ಅಲ್ಲಿ. ನಾನು ಅವ್ರ CM ಅವ್ರ ಜೊತೆ DCM ಅವ್ರ ಜೊತೆ ನಾನು ಇರಲಿಲ್ಲ. ಏನು ಚರ್ಚೆ ಆಯ್ತು ನನಗೆ ಗೊತ್ತಾ? ಕೇಳ್ತೇನೆ, ಬೇಕಾದ್ರೆ ಕೇಳಿ ಹೇಳ್ತೀನಿ ನಿಮಗೆ. ಪಕ್ಷ ನಿರ್ಧಾರ ಮಾಡ್ತದೆ ಹೆಚ್ಚುವರಿ DCM ಬೇಕೋ ಬೇಡ ಅನ್ನೋದು. ಪಾದಯಾತ್ರೆಗೆ ಕೌಂಟರ್ ಆಗಿ ನಾವು ಏನು ಮಾಡಬೇಕಾಗಿದ್ದ ಅವಶ್ಯಕತೆ ನಮಗಿಲ್ಲ. ನಾವು ಪಕ್ಷ ನಾವು ಸಭೆ ಸಮಾರಂಭ ಮಾಡಬೇಕಾಗಿದ್ದು ನಾವು ಮಾಡ್ಬೇಕನ್ಸಿದ್ರೆ ನಾವು ಮಾಡ್ತೀವಿ. ಅದ್ರಾಗೇನಿದೆ, ಮಾಡಿದ್ರೆ ಮಾಡ್ತೀವಿ. ಅದ್ರ ಪಾದಯಾತ್ರೆ ಕೌಂಟರ್ ನಮ್ಗೆ ಯಾಕೆ ಬೇಕಾಗಿದೆ?